ಮದ್ಯದ ಅಂಗಡಿ ತೆರವುಗೊಳಿಸಬೇಕು ಅಂತ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಸಮತಾವಾದ ಮತ್ತೆ ಏನು ಯಲಹಂಕ ತಾಲೂಕು ಸಮಿತಿಯಿಂದ ಇವತ್ತೇನು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದ್ರ ವಿಚಾರ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಮಾರಪ್ಪನವರು ವಿವರವಾಗಿ ತಿಳಿಸಿದ್ದಾರೆ. ಇದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೋರಾಟ ಮಾಡೋದು, ಮತ್ತೆ ಪಕ್ಕದಲ್ಲೇ ನಮ್ದು ಅಂಬೇಡ್ಕರ್ ನಗರ, ನಮ್ಮ ಸಂಘಟನೆ ಅನೇಕ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಈ ಭಾಗದಲ್ಲಿದ್ದಾರೆ. ಮತ್ತೆ ಈ ಒಂದು ಮದ್ಯದಂಗಡಿ ಪಕ್ಕದಲ್ಲೇ ಶಾಲಾ ಕಾಲೇಜುಗಳು ಮತ್ತೆ ಆಸ್ಪತ್ರೆಗಳು ಮತ್ತೆ ಇದು ಜನ ನಿಬಿಡ ಪ್ರದೇಶ, ವಸತಿ ಪ್ರದೇಶ ಆಗಿರೋದ್ರಿಂದ ಈ ಭಾಗದಿಂದ ತೆರವುಗೊಳಿಸಲೇಬೇಕಂತೇಳಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮುಖೇನ ಕೊಟ್ಟು ಮತ್ತೆ ಕೋರ್ಟು ಹಿಯರಿಂಗ್ ಮಾಡಿ ಆದೇಶ ಮಾಡಿರೋದ್ರಿಂದ ಈಗಾಗಲೇ ತೆರವುಗೊಳಿಸಬೇಕಾಗಿತ್ತು. ಆದ್ರೆ ತಡವಾಗಿದೆ. ಅದರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಬೇಗ ಬಂದು ಇದನ್ನು ತೆರವುಗೊಳಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಏನು ಈಗ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ನಮ್ಮ ಸಮಿತಿ ತಯಾರಾಗಿದೆ. ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಅವರನ್ನ ಒತ್ತಾಯಪೂರ್ವಕವಾಗಿ ಸಾಲುಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ದಿನಾಂಕ 27/2/2026 ನಾವು ಅಬಕಾರಿ ಇಲಾಖೆ ಆಯುಕ್ತರಾದಂಥ ವೆಂಕಟೇಶ್ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಇಲ್ಲಿ ಏನು ಯಲಹಂಕ ನ್ಯೂ ಟೌನ್ ಅಲ್ಲಿ ಲೆಗೆಸಿ 2 ಅಂತ ಬಾರ್ ಓಪನ್ ಮಾಡಿದ್ರು. ಅದ್ರ ವಿರುದ್ಧವಾಗಿ ನಾವು ಇಲ್ಲಿ ಯಾಕಂದ್ರೆ ಸಾರ್ವಜನಿಕ ಸ್ಥಳ ಮತ್ತು ವಸತಿ ಇರೋದ್ರಿಂದ ಮತ್ತೆ ಕಾಲೇಜು, ಶಾಲಾ ಮತ್ತೆ ಸ್ಕೂಲು ಮತ್ತೆ ಇದೇ ನಮ್ಮ ಸಂಘಟನೆ ವತಿಯಿಂದ ಹಾಸ್ಪಿಟ್ಲು ಎಲ್ಲ ಇದೆ. ಮತ್ತೆ ನಮ್ಮ ಸಂಘಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅತಿ ಹೆಚ್ಚು ಜನಸಂಖ್ಯೆ ಕುಟುಂಬಗಳು 365 ಕುಟುಂಬ ಇದೆ. ಅದರಿಂದ ಅವರ ಎಲ್ಲರೂ ಇದಕ್ಕೆ ಮದ್ಯದ ಅಂಗಡಿಗೆ ಒಳಪಟ್ಟು ಅವ್ರ ಜೀವನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ದುಡಿಯೋದೇ ಕಡಿಮೆ. ಮಂದಿ ಒಂದು 500-600 ರೂಪಾಯಿ ದುಡಿತಾರೆ. ಇಲ್ಲ ಅದನ್ನ ಮದ್ಯದ ಅಂಗಡಿಗೆ ಕೊಟ್ರೆ ಅವ್ರ ಜೀವನ ಉಪಯೋಗ ಕಷ್ಟ ಆಗುತ್ತೆ. ಈಗ ಜೀವನ ನಡೆಯೋದೇ ಕಷ್ಟ ಇದೆ. ಗ್ಯಾಸ್ ಇಲ್ಲ, ಅಡಿಗೆ ಇಲ್ಲ, ಈ ತರ ಪರಿಸ್ಥಿತಿ ಇರುವಾಗ ಮದ್ಯದ ಅಂಗಡಿಯನ್ನ ಇಲ್ಲಿ ತೆರೆದಿರೋದು ತುಂಬಾ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲ ಬಂದು ಈ ತಕ್ಷಣನೇ ಈ ಮದ್ಯದ ಅಂಗಡಿಯನ್ನ ತೆರವುಗೊಳಿಸಿ, ಇಲ್ಲ ಸ್ಥಳಾಂತರ ಏನಾದ್ರು ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿರೋಕೆ ನಮ್ಗೆ ಇಷ್ಟ ಇಲ್ಲ. ಅವ್ರು ಏನಾದ್ರು ಮಾಡ್ಕೊಬಹುದು, ನಮ್ಗೆ ಸಂಬಂಧಪಟ್ಟಲ್ಲ. ಇದೇನನ್ನ ಮಾಡ್ಲಿಲ್ಲ ಅಂದ್ರೆ ಇದೇ ಸಾಲುಮರದ ತಿಮ್ಮಕ್ಕ ವೇದಿಕೆ ಇರ್ಬೋದು, DSS ಇರ್ಬೋದು, ಇದರಿಂದ ನಾವು ಉಗ್ರವಾದ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೀವಿ ಅಂತ ಹೇಳಿ ಆಗ್ತದೆ. ಇಲ್ಲಿಂದ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ, ಸ್ಕೂಲ್ ಹುಡುಗರು ಹೋಗ್ತಾರೆ, ಕಾಲೇಜ್ ಇದೆ, ಎಲ್ಲ ಇದೆ. ಹುಡುಗರು ಕೆಟ್ಟೋಗ್ತಾರೆ ಕುಡ್ದಿ ಚಿಕ್ಕ ಮಕ್ಕಳಿಂದ. ಅದರಿಂದ ಎಲ್ಲ ತೆಗಿಬೇಕು, ಇಲ್ಲಿ ಫಸ್ಟ್ ತೆಗಿಬೇಕು. ಅಹಿತಕರ ಘಟನೆಗಳು ನಡೆದಿದಾವ ಏನಾದ್ರು? ಬಾಟ್ಲಿಗಳೆಲ್ಲ ಹೊಡಿತಾರೆ ನೈಟ್ ಅಲ್ಲಿ 10 ಗಂಟೆ ಮೇಲೆ ಎಲ್ಲ ಯಾರು ಇರಲ್ಲ ಇಲ್ಲಿ. ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಏನ್ ಜಗಳ ಆಗುತ್ತೋ ಯಾರಿಗೂ ಗೊತ್ತಾಗಲ್ಲ. ಅಂದಿ ನನ್ ಮನವಿ ಅಷ್ಟೇ.